ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಸೋಮವಾರ ಬೆಳಗ್ಗೆ ಬೇಗ ಎದ್ದು ತಿಂಡಿ ಕೆಲಸ ಎರಡೂ ಆಗಬೇಕು. ಹೊರಗಡೆ ದಾಸವಾಳದ ಹೂವು ಬಿಟ್ಟಿತ್ತು, ಪೂಜೆಗೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದೆ. ಇದು ಜೀರಿಗೆ ಕಷಾಯದ ನೀರು ನಾನು ಡೈಲಿ ಮಾಡ್ಕೊಂಡು ಕುಡಿತೀನಿ. ಇದರಿಂದ ನನಗೆ ಗ್ಯಾಸ್ಟ್ರಿಕ್ಕು ಕಂಟ್ರೋಲಿಗೆ ಬಂದಿದೆ. ಶಂಖಪುಷ್ಪಿ ಹೂವು ಇದು ಯಾರೆಲ್ಲ ನೋಡಿರ್ತೀರಾ, ಇದು ಮೈಗ್ರೇನ್ಗೆ ಒಳ್ಳೆಯದು. ಇದ್ರ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಮೈಗ್ರೇನ್ಗೆ ಒಳ್ಳೆಯದು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ದಿನದಲ್ಲಿ 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನನಗೆ ಮೈಗ್ರೇನು ಬ್ಯಾಕ್ ಪೇನ್ ಎರಡೂ ಕೂಡ ಕಂಟ್ರೋಲಿಗೆ ಬಂದಿದೆ. ಮುಂಚೆ ಎಲ್ಲ ಟ್ಯಾಬ್ಲೆಟಲ್ಲಿ ನನಗೆ ಮೈಗ್ರೇನ್ ಕಡಿಮೆ ಆಗ್ತಿದ್ದು, ಇವಾಗ ನಾನು ಯೋಗದಲ್ಲೇ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಬೆಕ್ಕು ಬಂದು ನನ್ನ ತಂಗಿ ಯಾರೋ ಸಲೂನ್ ಹತ್ರ ಬಿಟ್ಟೋಗ್ಬಿಟ್ಟಿದ್ರು ಪಾಪ, ಚಿಕ್ಕ ಮರಿ. ಅದನ್ನು ತೊಗೊಂಬಂದಿದ್ದಾಳೆ. ಅದಕ್ಕೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಹಾಕಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಪಾಪು ಎದ್ಬಿಟ್ಟಿದ್ಲು. ಅದಕ್ಕೆ ಅಮ್ಮ ಹಾಲು ಕೊಟ್ಟು ಸಮಾಧಾನ ಮಾಡ್ತಾಯಿದ್ರು. ನಾನು ಅಷ್ಟರಲ್ಲಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಬಂದು ಇವತ್ತು ಪೊಂಗಲ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಪೂಜೆ ಅಲ್ವಾ ಇವತ್ತು, ಬೆಳಗ್ಗೆನೇ ಎದ್ದು ಸೋಮವಾರ ಬೇಗ ಪೂಜೆ ಮಾಡಬೇಕು, ಅದಕ್ಕೋಸ್ಕರ. ಅಷ್ಟರಲ್ಲಿ ತಿಂಡಿ ರೆಡಿಯಾಗಿತ್ತು. ಎಲ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ತಿಂದೆ. ನಾಳೆಗೆ ದೋಸೆಗೆ ಅಕ್ಕಿ ನೆನೆಸಿದ್ದೀನಿ. ಜೊತೆಲಿ ಪಾಪುಗೆ ಇವತ್ತು ಬೇಗ ಸ್ನಾನ ಮಾಡಿಸ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಸಲೂನ್ಗೆ ಹೊರಡ್ತಾ ಇದ್ದೀನಿ. ನನ್ನ ತಂಗಿ ಆಲ್ರೆಡಿ ಹೊರಟಿದ್ದಾಳೆ. ಸೊ ಮತ್ತೆ ಸಿಗ್ತೀನಿ, ಬಾಯ್.